ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಬಾರ್ಡ್ಮಾಸ್ ಕ್ವಶನ್ಸ್, ಬಾರ್ಡ್ಮಾಸ್ ನಿಯಮವನ್ನು ಉಪಯೋಗಿಸಿ ಈ ರೂಲ್ ಅನ್ನು ಬಳಸಿ ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಬಾರ್ಡ್ಮಾಸ್ ರೂಲ್ ಬಳಸಿ ಬಿಡಿಸಿರುವ ಲೆಕ್ಕಗಳನ್ನ ನೋಡೋಣ. ಇಲ್ಲಿ ಮೊದಲಿಗೆ ಕೆಲವೊಂದು ನಿಯಮಗಳನ್ನ ಬರ್ತಾ ಇವೆ. ಆ ಮೊದಲ ನಿಯಮಗಳನ್ನ ನೋಡ್ತಾ ಹೋಗೋಣ. ಈ ಫಸ್ಟ್ ಬಾರ್ಡ್ಮಾಸ್ ನಿಯಮ ಅನ್ನುವಂಥದ್ದನ್ನ, ಈ ಬಾರ್ಡ್ಮಾಸ್ ನಿಯಮವು ಗಣಿತದ ಒಂದು ಲೆಕ್ಕಾಚಾರಗಳನ್ನು ಅನುಸರಿಸುವ ಬೇಕಾದ ಕಾರ್ಯಾಚರಣೆಗಳ ಕ್ರಮವನ್ನು ವಿವರಿಸುವ ಒಂದು ಸಂಕ್ಷಿಪ್ತ ರೂಪವಾಗಿದೆ. ಇದು ಬಹುಗಣಿತದ ಕಾರ್ಯಾಚರಣೆಗಳನ್ನು ಒಳಗೊಂಡಿರುವ ಸಮೀಕರಣಗಳನ್ನು ಸರಿಯಾಗಿ ಪರಿಹರಿಸಲು ಸಹಾಯವನ್ನ ಮಾಡುವಂಥದ್ದು ಅಂತ. ಇನ್ನು ನೆಕ್ಸ್ಟ್, ಮುಂದಿನ ಬಾರ್ಡ್ಮಾಸ್ ನ ಪ್ರತಿಯೊಂದು ಅಕ್ಷರವು ಈ ಕೆಳಗಿನ ಕಾರ್ಯಾಚರಣೆಯನ್ನು ಸೂಚಿಸುತ್ತದೆ. ಒಂದನೇದು ಬಿ ಅಂದ್ರೆ ಇಲ್ಲಿ ಬ್ರಾಕೆಟ್ ಅನ್ನುವಂಥದ್ದು. ಇಲ್ಲಿ ಬ್ರಾಕೆಟ್ ಅಂತಂದ್ರೆ ಬ್ರಾಕೆಟ್ಗಳು ಅಥವಾ ಆವರಣಗಳು ಅಂತ ಬರ್ತವೆ. ಮೊದಲಿಗೆ ಆವರಣದಲ್ಲಿರುವ ಲೆಕ್ಕಾಚಾರಣೆಗಳನ್ನು ಪೂರ್ಣಗೊಳಿಸಬೇಕು ಅಂತ. ಎರಡನೇದು ಆರ್ಡರ್ಸ್, ಆದೇಶಗಳು ಅಥವಾ ಘಾತಾಂಕಗಳು ಆಫ್ ಅಂತ ಇರುತ್ತೆ. ನಂತರ ಘಾತಾಂಕಗಳು ಅಥವಾ ವರ್ಗಮೂಲಗಳನ್ನ ಲೆಕ್ಕಾಚಾರವನ್ನು ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಡಿವಿಷನ್ ಅಂತ ಬರುತ್ತೆ. ಡಿ ಅಂದ್ರೆ ಡಿವಿಷನ್, ಭಾಗಾಕಾರಗಳನ್ನ ಅಂದ್ರೆ ಈ ಭಾಗಾಕಾರ ನಂತರ ಭಾಗಾಕಾರ ಕಾರ್ಯಾಚರಣೆಗಳನ್ನ ಮಾಡಬೇಕು. ಅಂದ್ರೆ ಒಂದಾದ ನಂತರ ಒಂದು, ಫಸ್ಟ್ ಬಿ, ಸೆಕೆಂಡ್ ಓ, ಥರ್ಡ್ ಡಿ ಅಂದ್ರೆ ಭಾಗಾಕಾರ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರಗಳನ್ನ, ಈ ಗುಣಾಕಾರಗಳನ್ನ ಭಾಗಾಕಾರ ನಂತರ ಗುಣಾಕಾರ ಕಾರ್ಯಾಚರಣೆಗಳನ್ನ ಮಾಡುವಂಥದ್ದು ಅಂತ. ನೆಕ್ಸ್ಟ್ ಎಡಿಷನ್, ಸಂಕಲನವನ್ನ ಮಾಡ್ತಕ್ಕಂಥ, ನಂತರ ಸಂಕಲನ ಕೂಡುವಿಕೆ ಕಾರ್ಯಾಚರಣೆಗಳನ್ನ ಮಾಡಬೇಕು. ನಂತರ ಕೊನೆಯದಾಗಿ ವ್ಯವಕಲನ ಕಳೆಯುವಿಕೆ ಕಾರ್ಯಾಚರಣೆಗಳನ್ನ ಮಾಡುವಂಥದ್ದು ಅಂತ. ಈ ರೀತಿಯಾಗಿ ಈ ಒಂದು ನಿಯಮಗಳಂದ್ರೆ ಬಾರ್ಡ್ಮಾಸ್ ನಲ್ಲಿ ಪ್ರತಿಯೊಂದು ಅಕ್ಷರಗಳನ್ನ ಈ ರೀತಿಯಾಗಿ ಸೂಚಿಸುವಂಥದ್ದು. ಈಗ ಬಾರ್ಡ್ಮಾಸ್ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸೋಣ. ಫಸ್ಟಿಗೆ ಇದನ್ನ ಪರಿಹಾರವನ್ನ ಕಂಡುಹಿಡಿಯೋಣ. ಈ 10 + 5 × 2 ಅಂದ್ರೆ ಈ ಬಾರ್ಡ್ಮಾಸ್ ನಲ್ಲಿ ಫಸ್ಟ್ ನಾವು ಯಾವ್ದನ್ನ ಬಿಡಿಸಬೇಕು ಅಂದ್ರೆ ಗುಣಾಕಾರವನ್ನ ಬಿಡಿಸಬೇಕು. ಸಂಕಲನ ಮತ್ತು ಗುಣಾಕಾರ ಇದೆ. ಹಾಗಾಗಿ ಈ ಬಾರ್ಡ್ಮಾಸ್ ನಿಯಮದ ಪ್ರಕಾರ, ಇಲ್ಲಿರುವಂತಹ ಬಾರ್ಡ್ಮಾಸ್ ನಿಯಮದ ಪ್ರಕಾರ ಫಸ್ಟ್ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಇಲ್ಲಿ ಗುಣಾಕಾರ ಮತ್ತು ಅಂದ್ರೆ ಇಲ್ಲಿ ನೋಡಿ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂತಿದೆ ಮತ್ತು ಎಡಿಷನ್ ಅಂತಿದೆ. ಗುಣಾಕಾರ ಮತ್ತು ಸಂಕಲನಗಳಲ್ಲಿ ಮೊದಲು ಗುಣಾಕಾರಗಳನ್ನ ಮಾಡಬೇಕಾಗಿದೆ. ಹೀಗಾಗಿ ಫಸ್ಟ್ ಗುಣಾಕಾರವನ್ನು ಮಾಡಿದಾಗ 5 2 10, 10ಕ್ಕೆ 10 ಹಾಗೆ ಇಡಲಾಗಿದೆ. ನೆಕ್ಸ್ಟ್ 10 + 10 ಅಂದ್ರೆ ಇಲ್ಲಿ 20 ಅನ್ನುವಂತ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್. ಇಲ್ಲಿ 20 ಮೈನಸ್ ಬ್ರಾಕೆಟ್ ವರ್ಗಾವಣ 3 × 4 + 2 ಹೋಲ್ ಸ್ಕ್ವೇರ್ ಅಂತಿದೆ. 4 + 2 ಹೋಲ್ ಸ್ಕ್ವೇರ್. ಈಗ 20 ಮೈನಸ್ 3 × 4 + 2 ಫಸ್ಟ್ ಆವರಣಗಳನ್ನು ಬಿಡಿಸಬೇಕು. ಹಾಗಾಗಿ ಆವರಣಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಇಲ್ಲಿ 4 + 2 ಅಂದ್ರೆ 6 ಆಗಿದೆ. 6 ಸ್ಕ್ವೇರ್ ಅಂತಕ್ಕಂಥದ್ದು ಅದನ್ನು 36 ಅಂತ ಬಿಡಿಸಲಾಗಿದೆ. ನೆಕ್ಸ್ಟ್ 36 × 3 ಅಂದ್ರೆ ಇದು 108 ಅನ್ನುವಂಥದ್ದು. ಈಗ ನೆಕ್ಸ್ಟ್ ಅದನ್ನ ಸೇಮ್ ಇಡ್ತಾ ಬರಲಾಗಿದೆ. ಈಗ ಇದನ್ನ ಕಳೆದಾಗ -82 ಅನ್ನುವಂತಹ ಉತ್ತರವನ್ನು ಇಲ್ಲಿ ಬಂದಿದೆ. ಇನ್ನು ಮೂರನೇ ಪ್ರಶ್ನೆ. ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ 18 ಮೈನಸ್, ಇಲ್ಲಿ ನೋಡಿ 18 ಮೈನಸ್ ವರ್ಗಾವಣ 6 ಮೈನಸ್ ಪುಷ್ಪವರ್ಣ 4 ಮೈನಸ್ ಅಲ್ಪವರ್ಣ ಪ್ರಾರಂಭ ಆಗಿದೆ. 8 ಮೈನಸ್ 6 + 3 ಎಲ್ಲ ಆವರಣಗಳು ಇಲ್ಲಿ ಕ್ಲೋಸ್ ಆಗಿದೆ. ಎರಡನೇ ಸ್ಟೆಪ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದರ ಪರಿಹಾರವನ್ನು ಕಂಡುಹಿಡಿಯೋಣ. ಫಸ್ಟಿಗೆ ಇಲ್ಲಿ 18 ಎಲ್ಲ ಹಾಗೆ ಇಡಬೇಕು. ಕೇವಲ ಈ ಅಲ್ಪಾವರಣಗಳಲ್ಲಿರುವಂತದನ್ನ ಮಾತ್ರ ನಾವು ಬಿಡಿಸ್ಬೇಕು. ಅಲ್ಪಾವರಣಗಳಲ್ಲಿರುವಂತದ್ದು ಇದನ್ನ ಮಾತ್ರ ನಾವು ಬಿಡಿಸ್ಬೇಕಾಗಿದೆ. ಹಾಗಾಗಿ ಅಲ್ಪಾವರಣದಲ್ಲಿರುವಂತದ್ದು ಮಾತ್ರ ನಾವು ಬಿಡಿಸ್ಕೊತಾ ಬರಬೇಕು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್. ಈಗ ನೋಡಿ 8 + 3 ಅಂದ್ರೆ ಇಲ್ಲಿ 8 + 3 ಅನ್ನ ಕೂಡಿಸಿದಾಗ 11 ಇದೆ. 11 ಆ ನಂತರ -6 ಸಂಕಲನ ಆದ ನಂತರ ವ್ಯವಕಲನ ಅಂತಿದೆ. ಮತ್ತೆ ಈಗ ಆವರಣದಲ್ಲಿ ಇರ್ತಕ್ಕಂಥ ಇದನ್ನು ಬಿಡಿಸ್ಬೇಕು. ಹಿಂದಿಂದೆಲ್ಲ ಸೇಮ್ ಅನ್ನ ಬರೀಬೇಕು. ಈಗ 11 - 6, 11 - 6 ಅಂದ್ರೆ 5 ಬಂತು. ಇಲ್ಲಿ ಆಲ್ರೆಡಿ 4 ಇದೆ. ಇಲ್ಲಿ 4 ಇದೆ. ಇಲ್ಲಿ 11ರಲ್ಲಿ 6 ಕಳೆದ್ರೆ 5 ಅಂತ. ನೆಕ್ಸ್ಟ್ ಈಗ 4ರಲ್ಲಿ 5 ಕಳೆದಾಗ -1 ಅನ್ನ ಬಂತು. ಇಲ್ಲಿ -1 ಅನ್ನ ಬಂದಿದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 6 + 1 7. ಈಗ 18 ಸೇಮ್ ಇದೆ. ಈಗ 18 - 6 + 1 ಅಂದ್ರೆ 7. 18ರಲ್ಲಿ 7 ಕಳೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟಿದು? 11 ಅನ್ನುವಂಥ ಉತ್ತರ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ. ಇದರಲ್ಲಿ 150 ಮೈನಸ್ ವರ್ಗಾವಣ 10 ಪ್ಲಸ್ ಪುಷ್ಪವರ್ಣ ಪ್ರಾರಂಭ 3 ಮೈನಸ್ ಅಲ್ಪವರ್ಣ 20 - 5 ಎಲ್ಲ ಆವರಣಗಳನ್ನು ಇಲ್ಲಿ ಕ್ಲೋಸ್ ಮಾಡಲಾಗಿದೆ. ಫಸ್ಟ್ ನಾವು ಈ ಆವರಣದಲ್ಲಿ ಇರ್ತಕ್ಕಂಥ ಮೊದಲು ಬಿಡಿಸ್ಬೇಕು. ಅಲ್ಪಾವರಣದಲ್ಲಿ ನಾವು ಆವರಣಗಳಲ್ಲಿ ಒಂದು ರೇಖಾವರಣ ಅಂತಿದೆ, ಒಂದು ಅಲ್ಪಾವರಣ ಇದೆ, ಮತ್ತೊಂದು ಪುಷ್ಪಾವರಣ ಇದೆ, ಆನಂತರ ಇನ್ನೊಂದು ವರ್ಗಾವರಣ ಅಂತ 4 ಆವರಣಗಳಲ್ಲಿ ಫಸ್ಟ್ ರೇಖಾವರಣಗಳನ್ನ ಮೊದಲು ಬಿಡಿಸ್ತಕ್ಕಂಥದ್ದು. ಅದಾದ ನಂತರ ಅಲ್ಪಾವರಣ, ಅದಾದ ನಂತರ ಪುಷ್ಪಾವರಣ, ಅದಾದ ನಂತರ ಈ ಒಂದು ಚೌಕಾವರಣ ಅಥವಾ ವರ್ಗಾವರಣವನ್ನು ಬಿಡಿಸ್ತಕ್ಕಂಥದ್ದು. ಈಗ ಈ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಫಸ್ಟಿಗೆ ಇಲ್ಲಿ 150 ಅಂತಿದೆ. ಈ 150 ಹಾಗೆ ಬರೆಯಲಾಗಿದೆ. ಬ್ರಾಕೆಟ್ 10 ಪ್ಲಸ್
ಈ ಸೇಮ್ ಕ್ವಶನ್ ಇದೆ, ಏನು ಚೇಂಜ್ ಮಾಡಿಲ್ಲ. ಈಗ ನೋಡಿ ಇಲ್ಲಿ 150 ಮೈನಸ್ ಅಂದ್ರೆ 20 ಮೈನಸ್ 5 ಅಂದ್ರೆ ಎಲ್ಲಿ ಬಿಡಿಸಿದ್ದೇವೆ ನಾವು ಅಂದ್ರೆ 20 ಮೈನಸ್ 5 ಅಂತಕ್ಕಂಥ ಇಲ್ಲಿ ಬಿಡಿಸಲಾಗಿದೆ. ಇಲ್ಲಿ ಇದು ಸೇಮ್ ಚೇಂಜ್ 20 ಮೈನಸ್ 5 ಅಂದ್ರೆ ಇಲ್ಲಿ ಎಷ್ಟು ಬಂತು 15 ಅನ್ನುವಂತ ಬಂತು. ಎಲ್ಲ ಉಳಿದು ಸೇಮ್ ಇದೆ. ಮತ್ತೆ ಈಗ 3 ಮೈನಸ್ 15, ಈ 3 ಮೈನಸ್ 15 ಅಂದ್ರೆ ಇಲ್ಲಿರ್ತಕ್ಕಂಥ 3 ಮೈನಸ್ 15 ಅನ್ನು ತೆಗೆದುಕೊಂಡು ಈಗ ಅದಕ್ಕೆ ಮತ್ತೆ ಬಿಡಿಸಿದಾಗ ಮೈನಸ್ 12 ಅಂತ ಬಂತು. ಈ ಮೈನಸ್ 12 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಮೈನಸ್ 12 ಅಂದ್ರೆ ಸೇಮ್ ಏನು ಕೇವಲ ಆವರಣದಲ್ಲಿ ಇರ್ತಕ್ಕಂಥ -2 ಅನ್ನ ಬರ್ತಾ ಇದೆ. ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 150 ಪ್ಲಸ್ 2 ಅಂದ್ರೆ ಇದು ಬಂದಿರತಕ್ಕಂಥ ಉತ್ತರ 152 ಅನ್ನುವಂಥ ಉತ್ತರ ಸರಿಯಾದ ಉತ್ತರ. ಇನ್ನ 5ನೇ ಪ್ರಶ್ನೆಯನ್ನು ನೋಡೋಣ. ಈ 5ನೇ ಪ್ರಶ್ನೆಯಲ್ಲಿ ನಮಗೆ ಬಂದಿರತಕ್ಕಂಥದ್ದು ಫಸ್ಟ್ ಕ್ವಶನ್ ಅನ್ನ 50 ಮೈನಸ್ ಎಲ್ಲ ಆವರಣಗಳನ್ನು ಬರೆದಿದ್ದಾರೆ. ಈಗ ಆವರಣಗಳಲ್ಲಿ ಇರ್ತಕ್ಕಂಥದ್ರಲ್ಲಿ ನಾವು ಇರ್ತಕ್ಕಂಥ ಆವರಣಗಳಲ್ಲಿ ನೋಡಬೇಕು. ಫಸ್ಟ್ ಭಾಗಾಕಾರ ಅಲ್ಪಾವರಣದಲ್ಲಿ 15 ಮೈನಸ್ 4 ಭಾಗಿಲೆ 2 ಇಂಟು 3 ಅಂತಿದೆ. ಈಗ ಫಸ್ಟ್ ನಾವು ಇದೇನು ಮಾಡಬೇಕು, ಇದರಲ್ಲಿ ಮೊದಲೇ ನಾವು ಫಸ್ಟ್ ಆವರಣದಲ್ಲಿ ಭಾಗಾಕಾರವನ್ನು ಬಿಡಿಸಬೇಕು. ಈಗ ಪರಿಹಾರವನ್ನು ಬಿಡಿಸ್ತಾನೆ. ನೆಕ್ಸ್ಟ್ ನೋಡಿ ಇಲ್ಲಿ 15 ಮೈನಸ್ 4 ಭಾಗಿಲೆ 2 ಅದಲ್ಲ, ಈ ಭಾಗಿಲೆ 2 ಇದನ್ನು ಮಾತ್ರ ಚೇಂಜ್ ಮಾಡ್ಬೇಕು. ಈಗ ನೋಡಿ 4ಕ್ಕೆ 2ರಿಂದ ಭಾಗಿಸಿದಾಗ 2 ಬಂತು. ಮುಂದೆ ಸೇಮ್ ಇಡಲಾಗಿದೆ, ಮುಂದೆ ಸೇಮ್ ಇದೆ. 15 ಮೈನಸ್ 4ಕ್ಕೆ 2ರಿಂದ ಭಾಗಾಕಾರ ಮಾಡಿದಾಗ 2 ಇಂಟು 3 ಇದೆ. ಈಗ ಇದರಲ್ಲಿ ಆವರಣದಲ್ಲಿ ಮೈನಸ್ ಮತ್ತು ಗುಣಾಕಾರ ಇದೆ, ಗುಣಾಕಾರವನ್ನು ಮಾಡಬೇಕು. 2 ಇಂಟು 3 ಅಂತ 6 ಆಯ್ತು. ಈ 15 ಸೇಮ್ ಇದೆ. ನೆಕ್ಸ್ಟ್ 15ರಲ್ಲಿ 6 ಅನ್ನ ಕಳೆದಾಗ 9 ಅಂತ ಬಂತು. 49 ಹಾಗೆ ಇದೆ. ನೆಕ್ಸ್ಟ್ 49ರಲ್ಲಿ 9 ಅನ್ನ ಕಳೆದಾಗ ಎಷ್ಟು ಬಂತು, ಇಲ್ಲಿ 4 ಅನ್ನ ಬಂತು, 4. ಈಗ 40 ಪ್ಲಸ್ 5 ಅಂದ್ರೆ 45. ಈಗ 50ರಲ್ಲಿ 45 ಅನ್ನ ಕಳೆದಾಗ 5 ಅನ್ನುವಂಥ ಉತ್ತರ. ಈ ರೀತಿಯಾಗಿ ಈ ಒಂದು ಬಾರ್ಡ್ಮಾಸ್ ನಿಯಮಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ. ಸುಮಾರು 3 ವಿಡಿಯೋಗಳನ್ನ ಮುಖಾಂತರವಾಗಿ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಅಭಿನಂದನೆ.